ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸ್ಕ್ವೇರ್ ಬೀಡ್ಸ್ ಸಾರಿ ಕುಚ್ಚು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ಕ್ವೇರ್ ಬೀಡ್ಸ್ ಉಪಯೋಗಿಸ್ಕೊಂಡು ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲ್ ಆಗಿರುವಂತಹ ಡಿಸೈನು, ಈಸಿ. ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಆಗಿದೆ, ಅಂದರೆ ಒಂದೇ ಸ್ಟೆಪ್ಪಲ್ಲೇ ಆಗುತ್ತೆ. ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ. ಈ ಥರ ಡಬಲ್ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಅದರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡಿಬಿಟ್ಟು ಅಲ್ಲಿಂದ 3 ಚೈನು ಮಾಡಿಕೊಂಡು ಈ ಡಬಲ್ ಕ್ರೋಶೆ ಈಗ ಹಾಕಿದ್ದೀವಲ್ವ, ಅದರ ಬ್ಯಾಕ್ ಸೈಡಿಂದ ಈ ಥರ ಕ್ರೋಶೆ ಹುಕ್ ಹಾಕಿ ದಾರ ತಗೊಂಡ್ಬಂದು ಅದನ್ನು ಲಾಕ್ ಮಾಡ್ಕೋಬೇಕು. ಅಂದರೆ ಪೀಕೋ ಆಗುತ್ತೆ. ಡಬಲ್ ಕ್ರೋಶೆ ಪೀಕೋ ಮಾಡ್ತಾಯಿದ್ದೀನಿ. ಆಮೇಲೆ ದಾರ ತಗೊಂಡು ಅದರ ಪಕ್ಕನೇ, ಹೆಚ್ಚು ದೂರ ಅಲ್ಲ, ಹತ್ರನೇ ಮಾಡ್ಕೋಬೇಕು. ಇನ್ನೊಂದು ಡಬಲ್ ಕ್ರೋಶೆ ಮಾಡಿ ಈ ಥರ. ಅದು ಜರಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಚುಚ್ಚೋದು. ಇದು ಸ್ಯಾಂಪಲ್ ಬಟ್ಟೆ ಆಗಿರೋದ್ರಿಂದ ಜರಿನೂ ದಪ್ಪ ಇದೆ. ಇದು ಡಬಲ್ ಕ್ರೋಶೆ ಆಗಿ ಮತ್ತೆ 3 ಚೈನ್ ಹಾಕ್ಕೊಂಡು ಪೀಕೋ ಮಾಡ್ಕೋಬೇಕು. ಆ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ಕ್ರೋಶೆ ಹುಕ್ಕು ಹಾಕ್ಕೊಂಡು ದಾರ ತರಬೇಕು. ಅದನ್ನು ಲಾಕ್ ಮಾಡ್ಕೋಬೇಕು. ಗ್ಯಾಪ್ ಇರತ್ತಲ್ವ ಅಲ್ಲಿ. ಮತ್ತೆ ಡಬಲ್ ಕ್ರೋಶೆ ಅಲ್ಲೇ ಹತ್ತಿರ ತಗೊಂಡು ಡಬಲ್ ಕ್ರೋಶೆ ಪೀಕೋ. ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ, ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಆಮೇಲೆ ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ. ಕುಚ್ಚು ಬೇಕು ಅಂದರೆ ನೀವು ಜಾಗ ಬಿಟ್ಕೋಬೋದು. ನಾನಿಲ್ಲಿ ವಿದೌಟ್ ಕುಚ್ಚೇ ಮಾಡ್ತಾಯಿದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಂದು ಲಾಕ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಈ ಥರ 4 ಆಯಿತು ಪೀಕೋ. ನೀವು ಎಷ್ಟು ಬೇಕು ನಿಮಗೆ ದೂರ ಎಷ್ಟು ಮಾಡ್ಬೋದು, 6, 8 ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ 5 ಮಾಡ್ತಾಯಿದ್ದೀನಿ. 5 ಪೀಕೋ ಆಗೋಷ್ಟು ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟದಂಗೆ ಮಾಡ್ಕೋಬೋದು. 3 ಚೈನ್ ಮಾಡಿ ದಾರದ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಂದು ಲಾಕ್ ಮಾಡಿ ಪೀಕೋ ಮಾಡೋದು. ಈ ಥರ 5 ಪೀಕೋ ಮಾಡಿ ಆದಮೇಲೆ ಈಗ ಈ ಸ್ಕ್ವೇರ್ ಬೀಡ್ ತಗೊಳ್ತಾ ಇದ್ದೀನಿ. ಸ್ಕ್ವೇರ್ ಬೀಡನ್ನು ಈ ಎಡಗೈಯಲ್ಲಿ ಈ ಥರ ಹಿಡ್ಕೊಂಡು ಅದರ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಕ್ವೇರ್ ಬೀಡ್ ಒಳಗಡೆ ಒಂದು ಸೈಡಿಂದ, ಯಾವ ಸೈಡಿಂದಾದರೂ ಶುರು ಮಾಡ್ಕೋಬೋದು ನೀವು. ಡಬಲ್ ಕ್ರೋಶೆ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಂಡು ಅಲ್ಲಿ ಪೀಕೋ ಮಾಡ್ತಾಯಿದ್ದೀನಿ. ಅದರಲ್ಲಿ ಈ ಥರ ಪೀಕೋ ಮಾಡ್ತಾಯಿದ್ದೀನಿ. ಅಲ್ಲಿ ಈ ಥರ ಮತ್ತು ಅದರಲ್ಲಿ ಆ ಸ್ಕ್ವೇರ್ ಬೀಡ್ ಫುಲ್ಲು ಅದೇ ಥರ ಮಾಡ್ಕೊಳ್ಳಿ. ಯಾವ ಸೈಡು ಅಂತ ನೋಡಬೇಕಾಗಿಲ್ಲ, ಹೀಗೆ ಮಾಡ್ತಾ ಹೋಗಿ. ಡಬಲ್ ಕ್ರೋಶೆ 3 ಚೈನು ಪೀಕೋ. ಸ್ಕ್ವೇರ್ ಬೀಡ್ನ ಒಳಗಡೆಯಿಂದ 3 ಚೈನು ಪೀಕೋ. ಸ್ಕ್ವೇರ್ ಬೀಡ್ ಒಳಗಡೆಯಿಂದ ದಾರ ತರಬೇಕು. ಅಂದರೆ ಸ್ಕ್ವೇರ್ ಬೀಡ್ನ ಮೇಲೆ, ಸ್ಕ್ವೇರಲ್ಲ ಇದು ಡೈಮಂಡ್ ಶೇಪ್ ಬೀಡ್. ಆ್ಯಕ್ಚುಲಿ ನಾನು ಹೇಳೋದ್ರೆ ಸ್ಕ್ವೇರ್ ಬೀಡ್ ಅಂತ ಸುಲಭ ಆಗುತ್ತೆ ಅಂತ. ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನು ಪೀಕೋ ಅದರಲ್ಲಿ ಫುಲ್ ಆಗೋಷ್ಟು ಮಾಡ್ಕೋಬೇಕಾಗತ್ತೆ ನೀವು. ಹತ್ತಿರ ಅದು ನೀವು ಫಸ್ಟಿಗೆ ಒಂದು ಅಂದಾಜಿಗೆ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಸಾಲಿಲ್ಲ ಅಂದರೆ ಮತ್ತೆ ಮಾಡಿ. ನೀವು ಮಾಡೋವಾಗ ಕರೆಕ್ಟಾಗಿ ಆಯಾ ಜಾಗಕ್ಕೆ ಬರಬೇಕು ಅಂತಿಲ್ಲ. ಒಟ್ಟು ಸ್ಕ್ವೇರ್ ಬೀಡ್ನ ಒಳಗಡೆ ಮಾಡಿ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಇದು ನೀವು ಒಂದು ಕೈಯಲ್ಲಿ ಗಟ್ಟಿ ಹಿಡ್ಕೋಬೇಕಾಗತ್ತೆ ಸ್ಕ್ವೇರ್ ಬೀಡ್. ಯಾಕಂದರೆ ಅದಕ್ಕೆ ಗ್ರಿಪ್ ಇರಲ್ಲ ಅಲ್ವಾ, ನಾವು ಬಟ್ಟೆಗೆ ಫಿಕ್ಸ್ ಮಾಡಿರಲ್ಲ. ಸಾಮಾನ್ಯವಾಗಿ ನಾವು ಬೀಡ್ಸನ್ನು ಬಟ್ಟೆಗೆ ಫಿಕ್ಸ್ ಮಾಡಿದ ಮೇಲೆ ಡಿಸೈನ್ ಮಾಡೋದು, ಆವಾಗ ಸುಲಭ ಆಗುತ್ತೆ. ಇದು ಸ್ವಲ್ಪ ಕೈಯಲ್ಲಿ ಗಟ್ಟಿ ಹಿಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪುತ್ತೆ. ಸ್ವಲ್ಪ ನಿಧಾನವಾಗಿ ಮಾಡಿದರೆ ಆಗುತ್ತೆ. 1-2 ಸ್ಟಿಚ್ ಮಾಡೋವರೆಗೂ, 2 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಮಾಡಿದ ಮೇಲೆ ಆಮೇಲೆ ಗ್ರಿಪ್ ಸಿಗತ್ತೆ ನಮಗೆ. ಈ ಥರ 7, 8 ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊಳ್ಳಿ. ನೋಡಿ ಈ ಥರ ಅದು ನೇತಾಡ್ಕೊಂಡಿರತ್ತೆ. ಯಾಕಂದರೆ ಬಟ್ಟೆಗೆ ನಾವು ಫಿಕ್ಸ್ ಮಾಡಿರಲ್ಲ. ಡಬಲ್ ಕ್ರೋಶೆಗೆ ಸೇರಿಸೋದು, ಸಿಂಗಲ್ ಕ್ರೋಶೆಗೂ ಅಲ್ಲ. ಅದನ್ನು ಸ್ವಲ್ಪ ಎತ್ತರಕ್ಕೆ ನಿಂತ್ಕೊಳ್ಳುತ್ತೆ, ಅದು ಮುಂದೆ ನಿಂತ್ಕೊಳ್ಳುತ್ತೆ. ಆದರೆ ಇದೊಂದು ಡಿಸೈನ್ ಆಗಿರುತ್ತೆ, ಅದಕ್ಕೆ ಚೆನ್ನಾಗಿರುತ್ತೆ ಈ ಡಿಸೈನ್. ನೋಡಿ, ನೀವು ಫುಲ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಫುಲ್ ನೋಡಿ ವಿಡಿಯೋ, ಆವಾಗ ನಿಮಗೆ ಗೊತ್ತಾಗುತ್ತೆ. ಡಬಲ್ ಕ್ರೋಶೆ ಪೀಕೋ ಮಾಡ್ತಾ ಹೋಗಬೇಕು. ಆ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತೊಗೊಂಬಂದು ಲಾಕ್ ಮಾಡಿ ಪೀಕೋ. ಈಗ ನೀವು ಹೆಂಗೆ ಫಸ್ಟಿಗೆ 5 ಮಾಡಿದರೆ ಅದೇ ಥರ ಇದರಲ್ಲೂ ಡಬಲ್ ಕ್ರೋಶೆ ಪೀಕೋ. ಸ್ವಲ್ಪ ಈ ಥರ ಎಳ್ಕೊಂಡ್ರೆ ಜಾಗ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಫುಲ್ಲು ಆಗೋಷ್ಟು ಮಾಡ್ಕೋಬೇಕು. ಮಾಡುವಾಗಲೇ ಕರೆಕ್ಟಾಗಿ ಪ್ಲೇಸಲ್ಲಿ ಇರಬೇಕು ಅಂತಿಲ್ಲ, ಆಮೇಲೆ ಅಡ್ಜಸ್ಟ್ ಮಾಡೋಕ್ಕಾಗತ್ತೆ. ನಮ್ಗೆ ಆಗಲ್ಲ, ಹಿಂಗೆ ಗ್ರಿಪ್ ಇಲ್ದಿರೋವಾಗ ಆಯಾ ಪ್ಲೇಸಲ್ಲೇ ಮಾಡ್ಕೊಳಕ್ಕಾಗಲ್ಲ. ಈ ಥರ ಹುಷಾರಾಗಿ ಮಾಡಬೇಕಾಗತ್ತೆ, ಇಲ್ಲಾಂದರೆ ಆಗಲ್ಲ.
3 ಚೈನ್ ಹಾಕ್ಕೊಂಡು ಪಿಕೋ ಮಾಡ್ಕೊಳ್ಳಿ. ಅದರ ಬ್ಯಾಕ್ ಸೈಡಿಂದ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇನ್ನೂ ಒಂದು 2 ಮಾಡ್ಕೋಬೋದು. ಡಬಲ್ ಕ್ರೋಶೆ, 3 ಚೈನು, ಪೀಕು, ಬ್ಯಾಕ್ ಸೈಡಿಂದ ದಾರ ತಂದು ಲಾಕ್, ಮತ್ತೆ ಡಬಲ್ ಕ್ರೋಶೆ, ಮತ್ತೆ 3 ಚೈನು, ಮತ್ತು ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತಂದು ಲಾಕ್, ಪೀಕೋ. ಈ ಥರ ಮಾಡ್ಕೊಳ್ಳಿ. ನಾನಿಲ್ಲಿ 7 ಪೀಕೋ ಮಾಡಿದ್ದೀನಿ. ನಿಮ್ಮ ಸ್ಕ್ವೇರ್ ಬೀಡಲ್ಲಿ ಎಷ್ಟು ಬರುತ್ತೆ ಅಷ್ಟು ಹತ್ರ ಮಾಡ್ಕೊಳ್ಳಿ. ಆಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅಲ್ಲಿಯೂ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾವು ಡಬಲ್ ಕ್ರೋಶೆನೇ ಮಾಡ್ತಾ ಇರೋದು ಸ್ಟಾರ್ಟಿಂಗಿಂದಲೇ. ಈ ಥರ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಅಳತೆ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡಿ. ಆಗ ಸ್ಕ್ವೇರ್ ಬೀಡ್ನ ಬ್ಯಾಕ್ ಸೈಡ್ ಫಿಕ್ಸ್ ಆಗಿರಲ್ಲ ಬಟ್ಟೆಗೆ. ಅಂದರೆ ನಾವು ಸಾಮಾನ್ಯವಾಗಿ ಮಿಡ್ಲಲ್ಲಿ ಫಿಕ್ಸ್ ಮಾಡೋದ್ರಿಂದ ಬ್ಯಾಕು ಇದಾಗಿರುತ್ತೆ, ಅಂದರೆ ಈ ಕಡೆ ಸ್ಕ್ವೇರ್ ಬೀಡಿಂದ. ಇದು ಫ್ರಂಟ್ ಸೈಡ್ ಮಾತ್ರ ನಾವು ಡಿಸೈನ್ ಮಾಡಿ ಡಬಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳೋದು. ಅದನ್ನು ಪೀಕೋ ಮಾಡಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡ್ದಂಗೆ ಮತ್ತೆ ಕಂಟಿನ್ಯೂಸ್ ಆಗಿ 5 ಪೀಕೋ ಮಾಡ್ಕೊಳ್ಳಿ. ನಾನೀಗ ಫಸ್ಟಿಗೆ 5 ಪೀಕೋ ಮಾಡಿದ್ದೀನಲ್ವ, ಆ ಥರ ಹತ್ರನೇ ಡಬಲ್ ಕ್ರೋಶೆ, 3 ಚೈನು, ಪೀಕೋ, ಮತ್ತು ಅದರ ಹತ್ರ ತುಂಬ ಹತ್ರನೂ ಬೇಡ, ಹಾಗಂತ ತುಂಬ ದೂರನೂ ಬೇಡ, ಈಕ್ವಲ್ ಆಗಿ ಒಂದೇ ರೀತಿ ಬರಲಿ. ಅಂದರೆ ಹತ್ರ ಒಂದೇ ಪಾಯಿಂಟಿಗಲ್ಲ, ಹತ್ರದ ಪಾಯಿಂಟ್ಗೆ ಹಾಕೋಬೇಕು. ಆವಾಗ ಚೆನ್ನಾಗಿ ಬರುತ್ತೆ. 5 ಡಬಲ್ ಕ್ರೋಶೆ ಪೀಕೋ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಪೀಕೋ ಅಂತ 5 ಈ ಥರ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಮಾಡಿದ್ದೀನಲ್ವ ಅದೇ ಥರ. ನೀವು ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಒಂದು 3 ಚೈನ್ ಸೇರಿಸ್ಕೊಂಡು ಮತ್ತೆ ಪೀಕೋ ಮಾಡ್ಕೊಳ್ಳಿ. ಈಗ ನೋಡಿ 5 ಆದಮೇಲೆ ಮತ್ತೆ ಸ್ಕ್ವೇರ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಸ್ಕ್ವೇರ್ ಬೀಡ್ ತಗೊಂಡು ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ಕ್ವೇರ್ ಬೀಡ್ನ ಒಳಗಡೆ 3 ಚೈನು, ಪೀಕೋ, ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು ಅದರಲ್ಲಿ ಮಾಡ್ದಂಗೆ. ಅದರಲ್ಲಿ ಎಷ್ಟು 7 ಪೀಕೋ ಮಾಡಿರೋದಲ್ವ, ಇದರಲ್ಲೂ ಅಷ್ಟೇ ಮಾಡ್ಕೊಳ್ಳಿ. ಈ ಥರ 3 ಚೈನು, ಪೀಕೋ, ಈ ಥರ ಫುಲ್ಲು ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈಗ 7 ಮಾಡಿದ್ದೀನಿ. 7 ಮಾಡಿ ಆದಮೇಲೆ ಇದನ್ನು ಡಬಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು. ಈ ಥರ ಸೇರಿಸ್ಕೋಬೇಕು. ಮತ್ತು 3 ಚೈನ್ ಹಾಕಿ ಪೀಕೋ ಮಾಡಿ 5 ಸಾರಿ ಪೀಕೋ ಮಾಡಿ ಮತ್ತೆ ಸ್ಕ್ವೇರ್ ಬೀಡ್ ಸೇರಿಸಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ. ನೋಡಿ ಫುಲ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ. ಈ ಥರ ಬರುತ್ತೆ ಅದು ಫುಲ್ಲು. ಈ ಬ್ಯಾಕ್ ಇನ್ನೊಂದು ಸ್ಕ್ವೇರ್ ಬೀಡ್ನ ಇನ್ನೊಂದು ಸೈಡ್ ಇದೆಯಲ್ವ, ಬ್ಯಾಕ್ ಸೈಡ್ ಅಂದರೆ ಈ ಕೆಳಗಡೆ ಸೈಡು, ಅಲ್ಲಿ ಬೇಕಾದ್ರೆ ಒಂದು ನೀವು ಸೂಜಿ ನೂಲು ತಗೊಂಡು ಸ್ಟಿಚ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಸ್ಟಿಚ್ ಮಾಡ್ಕೋಬೋದು. ಅಲ್ಲಾಡಬಾರ್ದು ಅಂತ ಇದ್ದರೆ, ಆದರೆ ಏನಾಗಲ್ಲ, ಹಾಗೆ ಇರುತ್ತೆ ಅದು. ಫುಲ್ಲು ಸೀರೆ ಮಾಡಿದಾಗ ಏನು ಅಲ್ಲಾಡಲ್ಲ, ಹಾಗೆ ಸ್ಟಕ್ಕಾಗಿರುತ್ತೆ ಅದು. ಆದರೂ ನಿಮಗೆ ಬೇಕು ಅಂದರೆ ಅದು ಬಟ್ಟೆಗೆ ಫಿಕ್ಸ್ ಆಗಿರಲ್ಲ, ಆದ್ರೂ ಒಂದು ಸ್ಟಿಚ್ ಹಾಕ್ಕೋಬೋದು ಬೇಕು ಅನಿಸಿದರೆ. ಇನ್ನೊಂದು ಬೀಡ್ಸ್ಗೆ ಸೂಜಿ ದಾರ ತಗೊಂಡು ಸಾಮಾನ್ಯವಾಗಿ ಇದು ಮಾಡ್ತೀವಲ್ವ, ಟಕ್, ಆ ಥರ ಟಕ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಸ್ಯಾರಿಗಳಿಗೆ ಧಾರಾಳವಾಗಿ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸಿಂಪಲ್ ಆಗಿದೆ. ಸ್ವಲ್ಪ ಬೀಡ್ ಸೇರಿಸೋದು ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಮಾಡಬೇಕಾಗತ್ತೆ ಅಷ್ಟೇ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.